ಕರ್ತನಾಗಿರುವ ದೇವರಿಗೂ ದಿವಸ ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಸೊ ಅದಕ್ಕಾಗಿ ದೇವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಪ್ರಿಯರೇ, ಈ ಉಪವಾಸದ ದಿನಗಳಲ್ಲಿ ಪ್ರತ್ಯೇಕವಾಗಿ ಕೆಲವೊಂದು ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥದ್ದು ಅವಶ್ಯವಾಗಿದೆ. ಶ್ರೀ ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ ಅದರ 5ನೇ ವಚನದಲ್ಲಿ ನೋಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯರೇ, ಈ ವಾಕ್ಯಗಳನ್ನು ಸ್ವಲ್ಪ ಅಭ್ಯಾಸ ಮಾಡುವಾಗ ಗೊತ್ತಾಗ್ತಾ ಇದೆ, ನೇರವಾಗಿ ದೇವರು ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯನು ಒಂದು ರೋಗಕ್ಕೆ ಒಳಗಾಗಿದ್ದಾನೆ. ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಒಬ್ಬ ಮನುಷ್ಯ ಒಂದು ರೋಗಕ್ಕೆ ಒಳಗಾಗಿದ್ದಾನೆ. ಆ ರೋಗವು ಮನುಷ್ಯನನ್ನು ದೇವರಿಂದ ದೂರ ಮಾಡ್ತಾ ಇದೆ. ಪ್ರಿಯರೇ, ನೀನು ತಿಳಿದುಕೊಳ್ಳಬೇಕಾಗಿರುವಂಥ ಸಂಗತಿ ಏನಂದರೆ, ನೀನು ಒಬ್ಬ ರೋಗಿಯಾಗಿದ್ದೀಯಾ? ಯಾವ ರೋಗ ನಿನ್ನನ್ನು ದೇವರಿಂದ ಅಗಲಿಸ್ತಾ ಇದೆ? ಯಾವ ರೋಗವು ನಿನ್ನ ಮನೆಯಿಂದ ಶಾಂತಿಯನ್ನು ದೂರ ಮಾಡ್ತಾ ಇದೆ? ಯಾವ ರೋಗವು ನಿನ್ನನ್ನು ತೃಪ್ತಿಯಿಂದ ದೂರ ಮಾಡ್ತಾ ಇದೆ? ಯಾವ ರೋಗವು ನಿನ್ನನ್ನು ಆನಂದದಿಂದ ದೂರ ಮಾಡ್ತಾ ಇದೆ? ಯಾವ ರೋಗವು ನಿನ್ನ ಕುಟುಂಬದಿಂದ ನಿನ್ನನ್ನು ದೂರ ಮಾಡ್ತಾ ಇದೆ ಎನ್ನುವಂತಹದನ್ನು ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು ಅವಶ್ಯವಾಗಿದೆ. ಯಾಕಂದರೆ ಒಬ್ಬ ಮನುಷ್ಯನು ರೋಗಕ್ಕೆ ಒಳಗಾಗಿದ್ದಾನೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ನಂಬಿದವರಿಗೆ, ಯಾರು ಯೇಸುವನ್ನು ನಂಬುತ್ತಾ ಇದ್ದಾರೋ ಅವರಿಗೆ ಅವರ ರೋಗದಿಂದ ದೇವರು ಮುಕ್ತಿಯನ್ನು ಕೊಡ್ತಾ ಇದ್ದಾನೆ. 1 ಪೇತ್ರ 2ನೇ ಅಧ್ಯಾಯ 24-25 ನೋಡ್ತೇವೆ, ಆತನು ನಮ್ಮ ಎಲ್ಲ ಸಕಲ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡವನಾಗಿ ಆತನು ಪಾಪದ ಪಾಲಿಗೆ ಸತ್ತು ನಿತ್ಯ ಜೀವವನ್ನು ಆತನು ಪಡೆದುಕೊಂಡಿದ್ದಾನೆ. ನಾನು ನೀನು ಮಾಡಿದಂಥ ಪಾಪಗಳಿಗೋಸ್ಕರವಾಗಿ ತಾನೇ ಯೇಸುಸ್ವಾಮಿ ತನ್ನ ಕಲ್ವಾರಿಯ ಶಿಲುಬೆ ಮೇಲೆ ತನ್ನನ್ನು ತಾನು ಬಲಿಯಾಗಿ ಅರ್ಪಿಸಿಕೊಟ್ಟಿದ್ದಾನೆ. ಆತನ ರಕ್ತದಿಂದ ನನ್ನ ಪಾಪವು ಶುದ್ಧಿಸಲ್ಪಟ್ಟಿದೆ. ಆದರೆ ನನಗೆ ನಿನಗೆ ತಿಳಿಯದೇ ಇರುವಂಥ ಒಂದು ರೋಗ ಮನುಷ್ಯನನ್ನು ಕಾಡ್ತಾ ಇದೆ. ಆ ರೋಗ ಯಾವುದೆಂಬುದಾಗಿ ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯೆರೆಮೀಯ 17ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಹೇಳ್ತದೆ, ಮನುಷ್ಯನು ಹೃದಯವು ಗುಣವಾಗದಂಥ ರೋಗಕ್ಕೆ ಒಳಗಾಗಿದೆ. ಒಬ್ಬ ಮನುಷ್ಯನ ಹೃದಯ ಅದು ಗುಣವಾಗದಂಥ ಒಂದು ರೋಗಕ್ಕೆ ಒಳಗಾಗಿದೆ. ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನ ಹೃದಯ ಬಹಳ ಸುಂದರವಾಗಿತ್ತು ರೀ. ಪ್ರಾಣಿ ಪಕ್ಷಿಗಳಿಗಿಂತಲೂ ಸಕಲ ಮೃಗಗಳಿಗಿಂತಲೂ ಗಿಡ ಮರಗಳಿಗಿಂತಲೂ ದೇವರು ಬಹಳ ಸುಂದರವಾಗಿ ಮನುಷ್ಯನ ಹೃದಯವನ್ನು ಆತನು ಸೃಷ್ಟಿ ಮಾಡಿದ್ದಾನೆ. ಆದರೆ ಕಾಲಕ್ರಮೇಣವಾಗಿ ಮನುಷ್ಯನು ಗುಣವಾಗದ ರೋಗಕ್ಕೆ ಒಳಗಾಗಿದ್ದಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಅಂದರೆ ನಾವು ಒಬ್ಬ ರೋಗಿಯಾಗಿದ್ದೇವೆ. ಆ ರೋಗವು ನಮ್ಮೊಳಗೆ ಬರುವುದಕ್ಕೆ ಕಾರಣಗಳೇನೆಂಬುದಾಗಿ ನಾವು ಗುರುತಿಸುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ದಿವಸ ಎಲ್ಲೋ ಒಂದು ಕಡೆ ನಮ್ಮ ಹೃದಯವು ಗುಪ್ತವಾಗಿರುವಂಥ ಪಾಪಕ್ಕೆ ಒಳಗಾಗಿದೆ. ಎಲ್ಲೋ ಒಂದು ಕಡೆ ನಮ್ಮ ಹೃದಯದಲ್ಲಿ ಅದು ತಿಳಿಯಲಾರದ ಹಾಗೆ ಪಾಪವು ಗುಪ್ತವಾಗಿ ಕೂತ್ಕೊಂಡಿದೆ. ಆ ರೋಗ ಸ್ವಸ್ಥ ಆಗಬೇಕಾದ್ರೆ ನೀನು ಪ್ರತಿದಿನ ದೇವರಲ್ಲಿ ಬೆಳೀಬೇಕು, ನೀನು ಪ್ರತಿದಿನ ಪ್ರಾರ್ಥಿಸಬೇಕು, ನೀನು ಪ್ರತಿದಿನ ದೇವರ ಧ್ಯಾನದಲ್ಲಿ ಬೆಳೆಯುವಾಗ ಆ ರೋಗವು ನಿನ್ನೊಳಗಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅನೇಕ ಜನರು ಈ ರೋಗದಿಂದ ಸಾಯ್ತಾ ಇದ್ದಾರೆ. ಅನೇಕ ಜನರು ದಿಕ್ಕು ತೋಚದೆ ಈ ರೋಗದಿಂದ ಜನರು ಮರಣಿಸ್ತಾ ಇದ್ದಾರೆ. ದಿಕ್ಕಿಲ್ಲದ ಹಾಗೆ ಜೀವಿಸ್ತಾ ಇದ್ದಾರೆ. ಕುಟುಂಬದಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಎಷ್ಟೇ ಸಂಪಾದಿಸಿದರೂ ಕೂಡ ಮನುಷ್ಯನಲ್ಲಿ ಶಾಂತಿ ಸಿಗ್ತಾ ಇಲ್ಲ. ನೀನು ನೋಡುವುದಕ್ಕೆ ಬಹಳ ಸುಂದರವಾಗಿರ್ಬೋದು, ಬಹಳ ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡ್ತಾ ಇರ್ಬೋದು, ಬಹಳ ಬೆಳ್ಳಿ ಬಂಗಾರಗಳಿಂದ ಕೂಡಿರ್ಬೋದು, ಬಹಳ ಬಂಗ್ಲೆಗಳನ್ನು ಇಟ್ಕೊಂಡಿರ್ಬೋದು. ಆದರೆ ನಿನ್ನಲ್ಲಿ ನನ್ನಲ್ಲಿ ಎಲ್ಲೋ ಒಂದು ಕಡೆ ಗುಪ್ತವಾಗಿರುವಂಥ ಪಾಪವು ಅದು ರೋಗವಾಗಿ ಮಾರ್ಪಟ್ಟಿದೆ. ಗುಪ್ತವಾಗಿರುವಂಥ ಪಾಪವು ಅದು ರೋಗವಾಗಿ ಮಾರ್ಪಟ್ಟಿದೆ. ನನ್ನ ಪ್ರಿಯ ದೇವರ ಮಗಳೇ, ಆ ರೋಗದಿಂದ ನೀನು ಹೊರಗಡೆ ಬರಬೇಕಾದ್ರೆ ಕರ್ತನ ವಾಕ್ಯವನ್ನು ಪ್ರತಿದಿನ ನಾವು ಗಮನಿಸಬೇಕಾಗಿದೆ. ಈ ರೋಗ ನನ್ನೊಳಗೆ ನಿನ್ನೊಳಗೆ ಹೇಗೆ ಬಂತು ಎನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿದೆ. ಆದಿಕಾಂಡ
6ನೇ ಅಧ್ಯಾಯ ಅದರ 3 ಮತ್ತು 4, 5ನೇ ವಚನ ನೋಡುತ್ತೇವೆ. ಮನುಷ್ಯನ ಹೃದಯವು ಬರೀ ಕೆಟ್ಟದನ್ನೇ ವಿಚಾರಿಸ್ತದೆ. ದೇವರು ವಾಕ್ಯ ಹೇಳ್ತದೆ, ಮನುಷ್ಯನ ಯೋಚನೆಗಳು ಬರೀ ಕೆಟ್ಟವುಗಳೇ ಆಗಿವೆ. ಸೈತಾನ ಏನು ಮಾಡ್ದ? ಆದಮ ಮತ್ತು ಅವ ಜೊತೆ ಮಾತನಾಡಿ ಅವರೊಳಗೆ ಕೆಟ್ಟ ಆಲೋಚನೆಗಳನ್ನು ಹಾಕಿ, ಅವರೊಳಗೆ ಕೆಟ್ಟ ವಿಚಾರಗಳನ್ನು ಹಾಕಿ ಅವರನ್ನು ದೇವರಿಂದ ದೂರ ಮಾಡ್ದ. ಅದೇ ಸೈತಾನನು. ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಗರ್ವ, ಅಹಂಕಾರ, ಕೋಪ, ಮತ್ಸರ, ಮದ, ವ್ಯಭಿಚಾರ, ಕಳ್ಳತನ, ಸುಳುತನ, ಅನೇಕ 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 ಕೆಟ್ಟ ಆಲೋಚನೆಗಳಿಂದ ಸೈತಾನ ಏನು ಮಾಡ್ತಾ ಇದ್ದಾನೆ? ಮನುಷ್ಯನನ್ನು ದೇವರಿಂದ ದೂರ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಟ್ಟ ಆಲೋಚನೆಗಳು ಮನುಷ್ಯನ ಒಳಗಡೆ ಬಂದು ಆತನ ಸಂತೋಷವನ್ನು ಕಳ್ಳತನ ಮಾಡ್ತಾ ಇದೆ. ಕೆಟ್ಟ ಆಲೋಚನೆಗಳು ಮನುಷ್ಯನ ನೆಮ್ಮದಿಯನ್ನು ಕೆಡಿಸ್ತಾ ಇದೆ, ಮನುಷ್ಯನ ಆನಂದವನ್ನು ಕೆಡಿಸ್ತಾ ಇದೆ, ಮನುಷ್ಯನ ಸಮೃದ್ಧಿ ಕೆಡಿಸ್ತಾ ಇದೆ, ಮನುಷ್ಯನ ಪ್ರೀತಿಯನ್ನು ನಾಶ ಮಾಡ್ತಾ ಇದೆ ಈ ಕೆಟ್ಟ ಆಲೋಚನೆ. ಆದಿಕಾಂಡದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ ನಾವು. ಮನುಷ್ಯನ ಹೃದಯದಲ್ಲಿ ಬರೀ ಕೆಟ್ಟದನ್ನೇ ವಿಚಾರ ಮಾಡ್ತಾ ಇದ್ದಾನೆ. ಆತನ ಹೃದಯದಲ್ಲಿ ಬರೀ ಕೆಟ್ಟದನ್ನೇ ವಿಚಾರ ಮಾಡಿರುವುದರಿಂದ ದೇವರು ಹೇಳ್ತಾ ಇದ್ದಾನೆ, ಈ ಮನುಷ್ಯನಲ್ಲಿ ನನ್ನ ಆತ್ಮವು ಶಾಶ್ವತವಾಗಿ ಇರುವುದು ಬೇಡ ಎಂಬುದಾಗಿ ಹೇಳಿ ನಮ್ಮೊಳಗಿರುವಂಥ ಪರಿಶುದ್ಧವಾಗಿರುವಂಥ ಆತ್ಮವನ್ನು ದೇವರು ಶಾಶ್ವತವಾಗಿ ನಮ್ಮಿಂದ ತೆಗೆದು ಹಾಕಿದ್ದಾನೆ. ಪ್ರಿಯ ದೇವರ ಮಗಳೇ, ದೇವರ ಮಗನೇ, ದೇವರ ವಾಕ್ಯದನುಸಾರ ನೋಡುತ್ತೇವೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಯಾಕಂದರೆ ನಾವು ರೋಗಿ ಆಗಿದ್ದೇನೆ ಎಂಬುದಾಗಿ ತಿಳ್ಕೊಳ್ಬೇಕು. ಕೆಟ್ಟ ಆಲೋಚನೆಗಳಿಂದ, ಕೆಟ್ಟ ವಿಚಾರಗಳಿಂದ, ಕೆಟ್ಟ ಆತ್ಮನಿಂದ ನಾವು ತುಂಬಿಸಲ್ಪಟ್ಟಾಗ ನಾವು ಒಬ್ಬ ರೋಗಿಯಾಗಿ ಮಾರ್ಪಟ್ಟಿದ್ದೇವೆ. ಎಲ್ಲಿ ನಾವು ಸಮಯ ಕೊಡಬೇಕು ಅಲ್ಲಿ ಸಮಯ ಕೊಡ್ತಾ ಇಲ್ಲ, ಯಾರನ್ನು ಪ್ರೀತಿಸಬೇಕೋ ಪ್ರೀತಿಸ್ತಾ ಇಲ್ಲ, ಯಾರನ್ನು ಗೌರವಿಸಬೇಕೋ ಗೌರವಿಸ್ತಾ ಇಲ್ಲ, ನನಗಿಷ್ಟ ಬಂದ ಹಾಗೆ ಜೀವಿಸುವುದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅಂದರೆ ನನ್ನೊಳಗೆ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ, ನನ್ನೊಳಗೆ ದುಷ್ಟ ಆತ್ಮವು ಕಾರ್ಯ ಮಾಡ್ತಾ ಇದೆ. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತದೆ, ಮನುಷ್ಯನು ಯೋಚಿಸುವುದು ಬರೀ ಕೆಟ್ಟದೇ ಆಗಿದೆ. ಒಳ್ಳೆತನವು ನಮ್ಮಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಯಾಕೆ ಗೊತ್ತಾ? ನಾವು ದೇವರಿಗಿಂತ ಹೆಚ್ಚಾಗಿ ಸೈತಾನನಿಗೆ ಪ್ರೀತಿಸ್ತಾ ಇದ್ದೇವೆ, ದೇವರಿಗಿಂತ ಹೆಚ್ಚಾಗಿ ನಾವು ಸೈತಾನ ಮಾತಿಗೆ ಬೆಲೆ ಕೊಡುತ್ತಾ ಇದ್ದೇವೆ. ಸೊ ಆ ಕಾರಣದಿಂದ ದೇವರು ಹೇಳ್ತಾ ಇದ್ದಾನೆ, ಮನುಷ್ಯನ ಹೃದಯವು ಬರೀ ಕೆಟ್ಟತನದಿಂದ ತುಂಬಿಸಲ್ಪಟ್ಟಿದೆ. ಗುಣವಾಗದಂಥ ರೋಗಕ್ಕೆ ಒಳಗಾಗಿದ್ದಾನೆ ಮನುಷ್ಯನು. ಆ ಗುಣವಾಗದೇ ಇರುವಂಥ ರೋಗಕ್ಕೆ ಒಳಗಾಗಿರುವುದರಿಂದ ನಮ್ಮ ರಕ್ಷಕನಾಗಿರುವಂಥ ಯೇಸು ಸ್ವಾಮಿಯನ್ನು ನಂಬುವಂಥವರಿಗೆ ಆತನು ಹೇಳ್ತಾ ಇದ್ದಾನೆ, ಆತನ ವಾಕ್ಯಗಳಿಂದ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯ ದೇವರ ಮಗುವೆ, ಇವತ್ತು ದಿವಸ ನಿನ್ನನ್ನು ನೀನು ಕರ್ತನಿಗೆ ಅರ್ಪಿಸಿಕೊಡುವಾಗ, ನಿನ್ನನ್ನು ನೀನು ಕರ್ತನ ಸನ್ನಿಧಾನದಲ್ಲಿ ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ನಿನಗೆ ದೇವರು ಸಮಾಧಾನ ಕೊಡಲಿಕ್ಕಿದ್ದಾನೆ. ನಿನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿ, ನಿನ್ನ ಎಲ್ಲ ದ್ರೋಹಗಳನ್ನು ದೂರ ಮಾಡಿ, ಸೈತಾನನ ಬಂಧನಗಳಿಂದ ನಿನ್ನನ್ನು ಬಿಡಿಸಿ ಆತನ ಉನ್ನತವಾಗಿರುವಂಥ ಆಶೀರ್ವಾದವನ್ನು ನಿನಗೆ ಮಾಡಲು ಬಯಸ್ತಾ ಇದ್ದಾನೆ. ಕೇವಲ ನಿನ್ನ ಹೃದಯವನ್ನು ಕರ್ತನಿಗೆ ಕೊಡುವುದಾದರೆ. ಪ್ರಿಯದೇವರ ಮಕ್ಕಳೇ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. 1ನೇ ಕೊರಿಂಥ 15ನೇ ಅಧ್ಯಾಯ 49ನೇ ವಚನ ನೋಡುತ್ತೇವೆ. ಆತನು ಹೇಗೆ ನಮ್ಮನ್ನು ತನ್ನ ಶರೀರದಲ್ಲಿ ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದಾನೋ ಅದೇ ರೀತಿಯಲ್ಲಿ ಆತನು ಪರಲೋಕ ಸಾರೂಪ್ಯವುಳ್ಳವನಾಗಿರುವುದರಿಂದ ನಾವು ಕೂಡ ಪರಲೋಕದ ಸಾರೂಪ್ಯವುಳ್ಳವರಾಗಿರಬೇಕೆಂಬುದಾಗಿ ಆತನ ಉದ್ದೇಶವಾಗಿದೆ. ಅಂದರೆ ಪರಲೋಕದ ಗುಣಗಳಿಂದ ನಾವು ಕೂಡಿರಬೇಕು, ಪರಲೋಕದ ಆನಂದ, ಪರಲೋಕದ ಸಮಾಧಾನದಿಂದ ನಾವು ಕೂಡಿರಬೇಕೆಂಬುದಾಗಿ ಅದು ದೇವರ ಚಿತ್ತವಾಗಿದೆ. ನಮ್ಮನ್ನು ನಾವು ಕಡೆಗಳನ್ನು ಮುಚ್ಚಿ ನಾವು ಕರ್ತನ ಕಡೆಗೆ ನಾವು ದೃಷ್ಟಿಸುವವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು. ಭೂಮಿ ಆಕಾಶಗಳನ್ನು ಅವರು ನಿರ್ಮಿಸಿರುವಂಥ ದೇವರೇ, ಅಪ್ಪ, ನಮ್ಮನ್ನು ನಾವು ಕರ್ತನೆ ನಾವು ರೋಗಿಗಳಾಗಿ ದೇವೆ ಎಂಬುದಾಗಿ ಒಪ್ಪಿಕೊಳ್ಳುತ್ತಾ ಇದ್ದೇವೆ. ಆಲೋಚನೆಗಳ ಮೂಲಕವಾಗಿ ನಾವು ರೋಗಕ್ಕೆ ಒಳಗಾಗಿದ್ದೇವೆ. ನಮ್ಮನ್ನು ಸಕಲ ರೋಗದಿಂದಲೂ, ಪಾಪದಿಂದಲೂ, ಶಾಪಗಳಿಂದ, ಬೇದನೆಗಳಿಂದಲೂ ಕರ್ತನೆ ನಮ್ಮನ್ನು ಬಿಡಿಸಿ ನೀನು ಸಮೃದ್ಧಿಯಾಗಿರುವಂಥ ಆನಂದವನ್ನು ಅನುಗ್ರಹಿಸು. ಪರಲೋಕದ ಸಾರೂಪ್ಯವುಳ್ಳವರಾಗಿ ನಾವು ಧರಿಸಿಕೊಂಡು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್, ಆಮೇನ್.